ಹಾಯ್ ಹಲೋ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರವೀಣ್ ಇನ್ಫೋರ್ಡ್ ಸ್ನೇಹಿತರೆ. ಸ್ನೇಹಿತರೆ, ಇವತ್ತು ಒಂದು ಪ್ರಮುಖವಾದ ಒಂದು ಹುದ್ದೆಯ ಬಗ್ಗೆ ನಾವು ಡಿಸ್ಕಸ್ ಮಾಡ್ಕೊತಾ ಹೋಗೋಣ ಸ್ನೇಹಿತರೆ. ಆ ಒಂದು ಹುದ್ದೆ ಯಾವುದು ಅಂತ ನೋಡೋದಾದ್ರೆ, ಅದು ಪ್ರಮುಖವಾಗಿ ಒಂದು ಬ್ಯಾಂಕ್ ಲಿಮಿಟೆಡ್ ಅಲ್ಲಿ ಇರುವಂತಹ ಒಂದು ಹುದ್ದೆ ಆಗಿದೆ ಸ್ನೇಹಿತರೆ. ಈ ಒಂದು ಹುದ್ದೆಗೆ ನೇಮಕಾತಿ ಪ್ರಕ್ರಿಯೆ ಯಾವ ರೀತಿ ಇರುತ್ತದೆ ಮತ್ತು ಹುದ್ದೆಗಳ ವಿವರ ಎಷ್ಟಿದೆ, ವೇತನ ಶ್ರೇಣಿ ಎಷ್ಟಿದೆ ಮತ್ತು ಎಜುಕೇಶನ್ ಕ್ವಾಲಿಫಿಕೇಶನ್ ಏನಿರಬೇಕು, ಈ ಎಂಬ ವಿಷಯಗಳ ಬಗ್ಗೆ ಡಿಸ್ಕಸ್ ಮಾಡೋಕ್ಕಿಂತ ಮುಂಚೆ ಹೊಸದಾಗಿ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲವೋ ತಪ್ಪದೇ ಎಲ್ಲರೂ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಅನ್ನು ಪ್ರೆಸ್ ಮಾಡಿದರೆ ನಾವು ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ತಲುಪುತ್ತದೆ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಇನ್ನೂ ತಡ ಮಾಡೋದು ಬೇಡ, ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ, ಫುಲ್ ನೋಡಿ ಸ್ನೇಹಿತರೆ. ಇದು ಪ್ರಮುಖವಾಗಿ ದ ಕುಮುಟಾ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಅಲ್ಲಿ ಖಾಲಿ ಇರುವ ಒಂದು ಹುದ್ದೆಯಾಗಿದೆ ಸ್ನೇಹಿತರೆ. ಬ್ಯಾಂಕಿನಲ್ಲಿ ಖಾಲಿ ಇರುವ ಈ ಕೆಳಗಿನ ಹುದ್ದೆಗಳನ್ನು ನೇಮಕ ಮಾಡಲು ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಇಲ್ಲಿ ಹುದ್ದೆಗಳು ಗುಮಾಸ್ತ ಮತ್ತು ಅಟೆಂಡರ್. ಇಲ್ಲಿ ಗುಮಾಸ್ತ 8 ಹುದ್ದೆಗಳು, ಅಟೆಂಡರ್ 2 ಹುದ್ದೆಗಳು. ಇಲ್ಲಿ ಒಟ್ಟು 10 ಹುದ್ದೆಗಳನ್ನು ಇಲ್ಲಿ ಬಿಡುಗಡೆ ಮಾಡಿದ್ದಾರೆ ಸ್ನೇಹಿತರೆ. ಗುಮಾಸ್ತ 8 ಹುದ್ದೆಗಳಿಗೆ ವೇತನ ಶ್ರೇಣಿ ಯಾವ ರೀತಿ ಇರುತ್ತೆ ಅಂತ ನೋಡೋದಾದ್ರೆ, ಇಲ್ಲಿ ಪ್ರಮುಖವಾಗಿ ನೋಡಬಹುದು ಇಲ್ಲಿ ವೇತನ ಶ್ರೇಣಿ ಯಾವ ರೀತಿ ಇರುತ್ತೆ ಅಂತ. 14,550 ರೂಪಾಯಿಯಿಂದ ಹಿಡಿದು 26,700 ರೂಪಾಯಿವರೆಗೂ ಇಲ್ಲಿ ವೇತನ ಶ್ರೇಣಿಯನ್ನು ಕೊಡ್ತಾರೆ ಸ್ನೇಹಿತರೆ. ಯಾವ ಹುದ್ದೆಗೆ? ಗುಮಾಸ್ತ ಹುದ್ದೆಗೆ. ಮತ್ತೆ ಇಲ್ಲಿ ಅಟೆಂಡರ್ ಈ ಹುದ್ದೆಗೆ ನೋಡೋದಾದ್ರೆ, ಇಲ್ಲಿ ಪ್ರಮುಖವಾಗಿ 2 ಹುದ್ದೆಗಳನ್ನ ಬಿಟ್ಟಿದ್ದಾರೆ ಸ್ನೇಹಿತರೆ. ಇಲ್ಲಿ 11,000ದಿಂದ ಹಿಡಿದು 19,000ವರೆಗೆ ಇಲ್ಲಿ ಸಂಬಳವನ್ನು ನೋಡಬಹುದು ಸ್ನೇಹಿತರೆ. ಇಲ್ಲಿ ಪ್ರಮುಖವಾಗಿ ಗುಮಾಸ್ತ ಹುದ್ದೆಗೆ ಮಂತ್ಲಿ ಇಲ್ಲಿ ಸ್ಯಾಲರಿ ಇನ್ಕ್ರೀಸ್ ಆಗುತ್ತೆ ಸ್ನೇಹಿತರೆ. ಅಟೆಂಡರ್ ಹುದ್ದೆಗೂ ಕೂಡ ಮಂತ್ಲಿ ಸ್ಯಾಲರಿ ಇನ್ಕ್ರೀಸ್ ಆಗುತ್ತೆ. ಇಷ್ಟನ್ನು ನಾವಿಲ್ಲಿ ಪ್ರಮುಖವಾಗಿ ವೇತನ ಶ್ರೇಣಿ ಮತ್ತು ಹುದ್ದೆಗಳ ವಿವರಗಳನ್ನು ನಾವಿಲ್ಲಿ ನೋಡಬಹುದು ಸ್ನೇಹಿತರೆ. ಮತ್ತೆ ಪ್ರಮುಖವಾಗಿ ವಿದ್ಯಾರ್ಹತೆ ಯಾವ ರೀತಿ ಇರುತ್ತೆ ಅಂತ ನೋಡೋದಾದ್ರೆ, ಗುಮಾಸ್ತ ಹುದ್ದೆಗೆ ದ್ವಿತೀಯ PUC ಉತ್ತೀರ್ಣರಾಗಿರಬೇಕು. ಕಂಪ್ಯೂಟರ್ ಆಪರೇಷನ್ಸ್ ಮತ್ತು ಅಪ್ಲಿಕೇಶನ್ಸ್ ಜ್ಞಾನ ಹೊಂದಿರಬೇಕು. ಕನ್ನಡ ಓದುವ ಮತ್ತು ಬರೆಯುವ, ಅರ್ಥ ಮಾಡಿಕೊಳ್ಳುವ ಮತ್ತು ಸರಾಗವಾಗಿ ಮಾತನಾಡಲು ಬರುವಂತಿರಬೇಕು. ಅಟೆಂಡರ್ ಹುದ್ದೆಗೆ SSLC ಯಲ್ಲಿ ಉತ್ತೀರ್ಣರಾಗಿದ್ದು ಕನ್ನಡ ಒಂದು ಭಾಷೆಯನ್ನಾಗಿ ಓದಿರಬೇಕು. ಇಲ್ಲಿ ನೋಡಬಹುದು ಸ್ನೇಹಿತರೆ, ಇಲ್ಲಿ ದ್ವಿತೀಯ PUC ಉತ್ತೀರ್ಣರಾಗಿರಬೇಕು ಮತ್ತು ಕಂಪ್ಯೂಟರ್ ಅನ್ನು ಟೈಪ್ ಮಾಡಲಿಕ್ಕೆ ಬರಬೇಕು ಮತ್ತು ಕನ್ನಡ ಮಾತನಾಡಲಿಕ್ಕೆ ಮತ್ತು ಬರೀಲಿಕ್ಕೆ ಬರಬೇಕು ಸ್ನೇಹಿತರೆ. ಮತ್ತೆ ಪ್ರಮುಖವಾಗಿ SSLC ಯಲ್ಲಿ ಉತ್ತೀರ್ಣರಾಗಿರಬೇಕು ಮತ್ತು ಕನ್ನಡ ಒಂದು ಭಾಷೆಯನ್ನಾಗಿ ಓದಿರಬೇಕು. ಇಲ್ಲಿ ವಯೋಮಿತಿ, ಅಭ್ಯರ್ಥಿಯು ಅರ್ಜಿಯನ್ನು ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕಕ್ಕೆ 18 ವರ್ಷ ತುಂಬಿರಬೇಕು ಹಾಗೂ ಈ ಕೆಳಕಂಡಂತೆ ಗರಿಷ್ಠ ವಯೋಮಿತಿ ಮೀರಿರಬಾರದು. ಈ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಪ್ರವರ್ಗ 1ರ ಅಭ್ಯರ್ಥಿಗಳಿಗೆ 40 ವರ್ಷ, ಇತರೆ ಹಿಂದುಳಿದ ವರ್ಗದ ಅಭ್ಯರ್ಥಿಗಳಿಗೆ 38 ವರ್ಷ, ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ 35 ವರ್ಷ ಇಲ್ಲಿ ಪ್ರಮುಖವಾಗಿ ವಯೋಮಿತಿಯನ್ನು ನಾವು ಇಲ್ಲಿ ನೋಡಬಹುದು ಸ್ನೇಹಿತರೆ. ಮತ್ತೆ ಅರ್ಜಿ ಫಾರ್ಮ್ ಪಡೆಯುವ ವಿಧಾನ, ಈ ಒಂದು ಅರ್ಜಿಯನ್ನು ಆನ್ಲೈನ್ ಮುಖಾಂತರ ಹಾಕಲಿಕ್ಕೆ ಸಾಧ್ಯವಾಗುವುದಿಲ್ಲ. ಇದು ಆಫ್ಲೈನ್ ಮುಖಾಂತರ ಹಾಕುವ ಒಂದು ಅರ್ಜಿಯಾಗಿದೆ ಸ್ನೇಹಿತರೆ. ಇಲ್ಲಿ ಆಫ್ಲೈನ್ ಮುಖಾಂತರ ಅರ್ಜಿಯನ್ನು ಯಾವ ರೀತಿ ಸಲ್ಲಿಸಬಹುದು ಎಂಬುದರ ಬಗ್ಗೆ ನಾವು ಡಿಸ್ಕಸ್ ಮಾಡ್ಕೊಂತ ಹೋಗೋಣ ಸ್ನೇಹಿತರೆ. ಬನ್ನಿ. ಅರ್ಜಿ ಶುಲ್ಕದ ಬಗ್ಗೆ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ 1ರ ಅಭ್ಯರ್ಥಿಗಳಿಗೆ ₹500 ಇರುತ್ತೆ. ಇಲ್ಲಿ GST ಸೇರಿ 90 ರೂಪಾಯಿ, ಒಟ್ಟು 590 ರೂಪಾಯಿ ಸೇರಿ ಇರುತ್ತದೆ. ಹಾಗೂ ಇತರೆ ಹಿಂದುಳಿದ ವರ್ಗ ಮತ್ತು ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ₹1000, GST 180 ಸೇರಿ 1180 ಇನ್ನು ಇಲ್ಲಿ ಬ್ಯಾಂಕಿನ ಪ್ರಧಾನ ಶಾಖೆಯ ವ್ಯವಹಾರದ ವೇಳೆಯಲ್ಲಿ ನಗದು ಪಾವತಿಸಿ ಅರ್ಜಿ ಫಾರ್ಮ್ ಅನ್ನು ಪಡೆಯಬಹುದು. ಅರ್ಜಿ ಸಲ್ಲಿಸುವ ವಿಧಾನ ಯಾವ ರೀತಿ ಇರುತ್ತೆ? ಬ್ಯಾಂಕಿನಿಂದ ಅರ್ಜಿ ಫಾರ್ಮ್ ಪಡೆದು ನಂತರ ಅರ್ಜಿಯನ್ನು ನೋಡಬಹುದು. ನೀವು ಇಲ್ಲಿ ಬ್ಯಾಂಕಿನಿಂದ ಅರ್ಜಿ ಫಾರ್ಮ್ ಪಡೆದು ನಂತರ ಅರ್ಜಿಯನ್ನು ಸ್ವಹಸ್ತಾಕ್ಷರದಲ್ಲಿ ತುಂಬಿ ಅರ್ಜಿಯೊಂದಿಗೆ ದೃಢೀಕರಿಸಿದ SSLC, PUC ಮತ್ತು ಇನ್ನಿತರ ವಿದ್ಯಾರ್ಹತೆ, ಜಾತಿ, ಪಂಗಡ, ವರ್ಗಗಳ ಪ್ರಮಾಣಪತ್ರ, ಅನುಭವ ಇತ್ಯಾದಿಗಳ ಪ್ರಮಾಣ ಪತ್ರಗಳೊಂದಿಗೆ ಗೆಜೆಟೆಡ್ ಆಫೀಸರ್ ನಿಂದ ದೃಢೀಕರಿಸಿದ ಜೆರಾಕ್ಸ್ ಪ್ರತಿ, ಈ ಒಂದು ಡಾಕ್ಯುಮೆಂಟ್ಸ್ಗಳು ಪ್ರಮುಖವಾಗಿ ಒಂದು ಆಫೀಸರ್ ಮೂಲಕ ಸೈನ್ ಮಾಡಿಸ್ಕೊಂಡು ಈ ಒಂದು ಜೆರಾಕ್ಸ್ ಮಾಡಿಸ್ಕೊಂಡು ನಂತರ ಇತ್ತೀಚಿನ ಒಂದು ಪಾಸ್ಪೋರ್ಟ್ ಸೈಜಿನ ಭಾವಚಿತ್ರ ಲಗತ್ತಿಸಿದ ಕವರಿನ ಮೇಲೆ ಸಂಬಂಧಿಸಿದ ಗುಮಾಸ್ತ ಹುದ್ದೆ, ಅಟೆಂಡರ್ ಹುದ್ದೆಗೆ ಅರ್ಜಿ ಅಂತ ಸ್ಪಷ್ಟವಾಗಿ ನಮೂದಿಸಿ ಸ್ವತಃ ಅಥವಾ ಭಾರತೀಯ ಅಂಚೆ ಮುಖಾಂತರ ಬ್ಯಾಂಕಿನ ದಿನಾಂಕ 1/2/2025 ಸಾಯಂಕಾಲ 5:30 ಗಂಟೆಯೊಳಗೆ ತಲುಪುವಂತೆ ಕಳುಹಿಸಬೇಕು
ಇಲ್ಲಿ ಪ್ರಮುಖವಾಗಿ ಈ ಒಂದು ಅಪ್ಲಿಕೇಶನ್ ಅನ್ನು ಈ ಮೇಲೆ ಕೊಟ್ಟಿರುವಂತಹ ಎಲ್ಲಾ ಡಾಕ್ಯುಮೆಂಟ್ಸ್ಗಳ ಮುಖಾಂತರ ಜೆರಾಕ್ಸ್ ಅನ್ನ ಈ ಒಂದು ಬ್ಯಾಂಕಿನ ಡೀಟೇಲ್ಸ್ಗೆ ಫೆಬ್ರವರಿ 1ರೊಳಗೆ ಕಳಿಸಬೇಕು ಸ್ನೇಹಿತರೆ. ಫೆಬ್ರವರಿ 1 5:30 ಒಳಗೆ ಇಲ್ಲಿ ಆ ಒಂದು ವಿಳಾಸಕ್ಕೆ ಡಾಕ್ಯುಮೆಂಟ್ಸ್ಗಳನ್ನು ಕಳಿಸಬೇಕು ಸ್ನೇಹಿತರೆ. ಇನ್ನಿತರ ವಿಧಾನದಿಂದ ಕಳುಹಿಸಿದ ಅರ್ಜಿಯನ್ನು ಪರಿಗಣಿಸಲಾಗುವುದಿಲ್ಲ. ಈ ಅವಧಿಯ ನಂತರ ಬಂದ ಅರ್ಜಿಯನ್ನು ಸ್ವೀಕರಿಸಲಾಗುವುದಿಲ್ಲ. ಬ್ಯಾಂಕಿನಿಂದ ಪಡೆದ ಅರ್ಜಿಯನ್ನೇ ಉಪಯೋಗಿಸಬೇಕು ಹಾಗೂ ಅಪೂರ್ಣ ಮಾಹಿತಿಯುಳ್ಳ ಮತ್ತು ಸಹಿ ಇಲ್ಲದ ಅರ್ಜಿಯನ್ನು ಪರಿಗಣಿಸಲಾಗುವುದಿಲ್ಲ. ಇಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ, ಎಲ್ಲ ಡಾಕ್ಯುಮೆಂಟ್ಸ್ ಮೇಲೆ ಗೌರ್ಮೆಂಟ್ ಅಧಿಕಾರಿಯ ಸಿಗ್ನೇಚರ್ ಮಾಡಿಸಬೇಕು, ಇಲ್ಲಾಂದ್ರೆ ಅದನ್ನ ಪರಿಗಣಿಸಿಲ್ಲ ಅಂತ ಕೂಡ ಇಲ್ಲಿ ಹೇಳಿದ್ದಾರೆ ಸ್ನೇಹಿತರೆ, ಮೆನ್ಷನ್ ಮಾಡಿ ಕೊಟ್ಟಿದ್ದಾರೆ ಇಲ್ಲಿ. ಮತ್ತೆ ಇಲ್ಲಿ ಅಂಚೆ ಇಲಾಖೆಯ ವಿಳಂಬಕ್ಕೆ ಬ್ಯಾಂಕು ಜವಾಬ್ದಾರರಲ್ಲ. ಅಂದ್ರೆ ಇಲ್ಲಿ ಅಂಚೆ ಮೂಲಕ ಯಾವುದೇ ರೀತಿಯ ಅಪ್ಲಿಕೇಶನ್ಗಳ ಬಂದಲ್ಲಿ ಅದಕ್ಕೆ ಬ್ಯಾಂಕು ಯಾವುದೇ ಇಂದಲೂ ಕಾರಣವಾಗುವುದಿಲ್ಲ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅರ್ಹ ಅಭ್ಯರ್ಥಿಗಳನ್ನು ಮಾತ್ರ ಲಿಖಿತ ಪರೀಕ್ಷೆಗೆ ಪತ್ರ ಮುಖೇನ ಆಹ್ವಾನಿಸಲಾಗುವುದು. ತಿರಸ್ಕೃತಗೊಂಡ ಅರ್ಜಿಗಳ ಬಗ್ಗೆ ಅರ್ಜಿದಾರರಿಗೆ ತಿಳಿಸಲಾಗುವುದಿಲ್ಲ. ಅಂದ್ರೆ ಇಲ್ಲಿ ಅರ್ಜಿಗಳನ್ನ ಸಂಪೂರ್ಣವಾಗಿ ಆ ಒಂದು ಬ್ಯಾಂಕಿಗೆ ಯಾವ್ಯಾವ ಎಷ್ಟು ಅರ್ಜಿಗಳನ್ನ ಬರುತ್ತೋ ಅಷ್ಟು ಅರ್ಜಿಗಳನ್ನ ಮಾತ್ರ ಇಲ್ಲಿ ಪರೀಕ್ಷೆಗೆ ಪರಿಗಣನೆ ಮಾಡ್ತಾರೆ ಸ್ನೇಹಿತರೆ. ರಿಜೆಕ್ಟ್ ಆಗುವ ಅರ್ಜಿಗಳನ್ನ ಇಲ್ಲಿ ಪರಿಗಣನೆ ಮಾಡುವುದಿಲ್ಲ, ಮತ್ತೆ ಅದನ್ನ ನಿಮಗೆ ತಿಳಿಸುವುದಿಲ್ಲ ಕೂಡ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಸ್ನೇಹಿತರೆ. ಗುಮಾಸ್ತ ಹುದ್ದೆಗೆ ಒಟ್ಟು 200 ಅಂಕಗಳಿಗೆ ಸಹಕಾರ ಸಂಘಗಳ ನಿಯಮಾವಳಿಯಲ್ಲಿ ನಿಗದಿಪಡಿಸಿದ ವಿಷಯಗಳನುಸಾರ ಲಿಖಿತ ಪರೀಕ್ಷೆ ನಡೆಸಲಾಗುವುದು. ಲಿಖಿತ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳನ್ನು 85% ಇಳಿಸಿ ಅದರಲ್ಲಿ ಅರ್ಹತೆ ಪಡೆದವರನ್ನು 1:5ರ ಅನುಪಾತದಲ್ಲಿ ಇನ್ನುಳಿದ 15% ಅಂಕಗಳಿಗೆ ಮೌಖಿಕ ಸಂದರ್ಶನ ನಡೆಸಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗುವುದು. ಹಾಗೂ ಅಟೆಂಡರ್ ಹುದ್ದೆಗೆ ನಿಗದಿಪಡಿಸಿದ ವಿದ್ಯಾರ್ಹತೆ ಅನುಸಾರವಾಗಿ 100 ಅಂಕಗಳಿಗೆ ಲಿಖಿತ ಪರೀಕ್ಷೆ ನಡೆಸಿ ಗಳಿಸಿದ ಅಂಕಗಳ ಆಧಾರದ ಮೇಲೆ ಅಟೆಂಡರ್ ಹುದ್ದೆಗೆ ಮೌಖಿಕ ಸಂದರ್ಶನದ ಮೂಲಕ ಆಯ್ಕೆ ಮಾಡಲಾಗುವುದು. ಮತ್ತು ಯಾವುದೇ ಅಭ್ಯರ್ಥಿಗಳಿಗೆ ಲಿಖಿತ ಪರೀಕ್ಷೆ ಸಂದರ್ಶನದ ಕರೆ ಬರಲಿಲ್ಲವಾದರೆ ಲಿಖಿತ ಪರೀಕ್ಷೆ ಸಂದರ್ಶನಕ್ಕೆ ಅರ್ಹತೆ ಹೊಂದಿಲ್ಲವೆಂದು ತಿಳಿಯಬೇಕು ಹಾಗೂ ಈ ಕುರಿತು ಪತ್ರ ವ್ಯವಹಾರ, ದೂರವಾಣಿ ಮೂಲಕ ಅಥವಾ ಇನ್ನಾವುದೇ ರೀತಿಯ ಸಂಪರ್ಕಕ್ಕೆ ಅವಕಾಶವಿರುವುದಿಲ್ಲ. ಮತ್ತೆ ಲಿಖಿತ ಮೌಖಿಕ ಪರೀಕ್ಷೆಗೆ ಭಾಗವಹಿಸುವ ಅಭ್ಯರ್ಥಿಗಳಿಗೆ ಬ್ಯಾಂಕಿನಿಂದ ಪ್ರಯಾಣ ಭತ್ಯೆ ಮತ್ತು ದಿನಭತ್ಯೆ ನೀಡಲಾಗುವುದಿಲ್ಲ. ಆಯ್ಕೆಯಾದ ಅಭ್ಯರ್ಥಿಗಳಿಗೆ ತರಬೇತಿ ಅವಧಿ 1 ವರ್ಷವಾಗಿರುತ್ತದೆ. ಸದರ ತರಬೇತಿ ಅವಧಿಯ ಪ್ರಗತಿಯನ್ನು ಅವಲೋಕಿಸಿ ತಿಂಗಳಿಗೆ ಗುಮಾಸ್ತ ಹುದ್ದೆಗೆ 10,000 ರು ಕ್ರೋಢೀಕೃತ ವೇತನ ಮತ್ತು ಅಟೆಂಡರ್ ಹುದ್ದೆಗೆ 8,000 ಕ್ರೋಢೀಕೃತ ವೇತನ ಮಾತ್ರ ನೀಡಲಾಗುವುದು. ಇದರ ಹೊರತಾಗಿ ಇನ್ನಿತರ ಯಾವುದೇ ಸೌಲಭ್ಯಗಳಿರುವುದಿಲ್ಲ. ಮತ್ತೆ ಇಲ್ಲಿ ಪ್ರಮುಖವಾಗಿ ನೇಮಕಾತಿ ಪ್ರಕ್ರಿಯೆಯನ್ನು ಯಾವುದೇ ಸಂದರ್ಭದಲ್ಲಿಯೂ ಯಾವುದೇ ಕಾರಣವನ್ನು ನೀಡದೆ ಮುಂದೂಡುವ, ನಿಬಂಧನೆಗಳನ್ನು ಬದಲಾಯಿಸುವ, ಷರತ್ತುಗಳನ್ನು ವಿಧಿಸುವ ಮತ್ತು ರದ್ದುಗೊಳಿಸುವ ಅಧಿಕಾರ ಬ್ಯಾಂಕು ಹೊಂದಿರುತ್ತದೆ. ಈ ರೀತಿ ನೇಮಕಾತಿ ಪ್ರಕ್ರಿಯೆಯನ್ನು ರದ್ದುಗೊಳಿಸಿದ ಸಂದರ್ಭದಲ್ಲಿ ಮಾತ್ರ ಅರ್ಜಿದಾರರು ಸಲ್ಲಿಸಿದ ಅರ್ಜಿ ಶುಲ್ಕವನ್ನು ಹಿಂದಿರುಗಿಸಲಾಗುವುದು. ಇನ್ನಾವುದೇ ಕಾರಣಕ್ಕೂ ಅರ್ಜಿ ಶುಲ್ಕವನ್ನು ಷರತ್ತನ್ನು ನೀಡಲಾಗುವುದಿಲ್ಲ. ಇಷ್ಟನ್ನ ಇಲ್ಲಿ ಪ್ರಮುಖವಾಗಿ ಮೆನ್ಷನ್ ಮಾಡಿದ್ದಾರೆ ಸ್ನೇಹಿತರೆ. ಸೊ ಈ ಒಂದು ಷರತ್ತುಗಳನ್ನು ನೀವು ಕ್ಲೀನಾಗಿ ಓದ್ಕೊಂಡು ಸ್ನೇಹಿತರೆ, ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ಈ ಒಂದು PDF ನ. ಇದನ್ನ ಓದ್ಕೊಂಡು ನೀವು ಕ್ಲೀನಾಗಿ ಅರ್ಜಿಯನ್ನ ಹಾಕ್ರಿ ಸ್ನೇಹಿತರೆ. ಸೊ ಥ್ಯಾಂಕ್ ಯು, ಧನ್ಯವಾದಗಳು ಸ್ನೇಹಿತರೆ.